ರಾಜ್ಯದ ಹಲವೆಡೆ ಭೂಕುಸಿತವಾಗಿದೆ. 7 ರೈಲು ಸಂಚಾರ ಸ್ಥಗಿತವಾಗಿದೆ. ವರುಣಾರ್ಭಟಕ್ಕೆ ಭೂಕುಸಿತವಾಗಿದೆ. ರೈಲ್ವೆ ಹಳಿಗಳಿಗೆ ಹಾನಿಯಾಗಿದೆ. ಎಡಕುಮಾರಿ ಶ್ರೀವಾಗಿಲು ನಿಲ್ದಾಣಗಳ ನಡುವೆ ಭೂಕುಸಿತವಾಗಿದೆ. ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶ್ರೀವಾಗಿಲು ಗುಡ್ಡ ಕುಸಿತದಿಂದ 7 ರೈಲು ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ರಾಜ್ಯಾದ್ಯಂತ ಹಲವೆಡೆ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಹಲವೆಡೆ ಭೂಕುಸಿತ ಆಗಿದೆ. 7 ರೈಲುಗಳ ಸಂಚಾರ ಸ್ಥಗಿತವಾಗಿದೆ. ವರುಣಾರ್ಭಟಕ್ಕೆ ಆಗ್ತಾ ಇರುವಂತಹ ಭೂಕುಸಿತ ಇದು. ರೈಲ್ವೆ ಹಳಿಗಳಿಗೆ ಇದರಿಂದ ಹಾನಿಯಾಗಿದೆ. ಅದರಿಂದಾಗಿ 7 ರೈಲುಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಎಡಕುಮಾರಿ ಶ್ರೀವಾಗಿಲು ನಿಲ್ದಾಣಗಳ ನಡುವೆ ಭೂಕುಸಿತವಾಗಿದೆ. ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶ್ರೀವಾಗಿಲು ಇಲ್ಲಿ ಗುಡ್ಡ ಕುಸಿತದಿಂದಾಗಿ 7 ರೈಲುಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮಳೆಯಿಂದ ಆಗಿರುವಂತಹ ಅವಾಂತರಗಳಿದು. ಸದ್ಯಕ್ಕೆ ಕಾರ್ಯಾಚರಣೆ ನಡೆಸಲಾಗ್ತಾ ಇರುವಂಥದ್ದು, ದುರಸ್ತಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ರಾಜ್ಯದ ಹಲವೆಡೆ ಆಗಿರುವಂತಹ ಭೂಕುಸಿತ, 7 ರೈಲುಗಳ ಸಂಚಾರ ಸ್ಥಗಿತವಾಗಿದೆ. ಇನ್ನು ಪೊಲೀಸ್ ಪರೀಕ್ಷಾರ್ಥಿಗಳೇ ದಯವಿಟ್ಟು ಗಮನಿಸಿ, ಪೊಲೀಸ್ ಪರೀಕ್ಷಾರ್ಥಿಗಳಿಗೂ ತಟ್ಟಿದ ರೈಲು ಕ್ಯಾನ್ಸಲ್ನ ಬಿಸಿ. ಪಂಚಗಂಗಾ ಎಕ್ಸ್ಪ್ರೆಸ್ ರೈಲು ಸಂಚಾರ ರದ್ದಾಗಿ ಪರದಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಬೆಂಗಳೂರಿಗೆ ಬರಬೇಕಾಗಿದ್ದಂಥ ಪರೀಕ್ಷಾರ್ಥಿಗಳು ಪರದಾಡ್ತಾ ಇದ್ದಾರೆ. ಮಂಗಳೂರಿನ ಪಡೀಲ್ ಬಳಿ ನಿಂತಿರುವಂತಹ ಪಂಚಗಂಗಾ ರೈಲು ಇವತ್ತು ನಡೆಯಲಿರುವಂತಹ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆ. ಬೆಂಗಳೂರಿಗೆ ಬರ್ತಾ ಇದ್ದಂಥ 100 ವಿದ್ಯಾರ್ಥಿಗಳು ಇದರಿಂದಾಗಿ ಒದ್ದಾಡ್ತಾ ಇದ್ದಾರೆ. ಸಾಕಷ್ಟು ಜನ ಈ ರೈಲನ್ನು ನಂಬ್ಕೊಂಡಿದ್ರು. ಬೆಳಗ್ಗೆ ರೈಲನ್ನು ಹತ್ತಿದ್ರೆ ನಾವು ಸರಿಯಾದ ಸಮಯಕ್ಕೆ ರೀಚ್ ಆಗ್ಬೋದು ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಅಲ್ಲಿಗೆ ಬಂದಿದ್ರು. ಆದರೆ ರೈಲು ಸ್ಥಗಿತವಾಗಿರುವಂತಹ ಕಾರಣದಿಂದಾಗಿ ಅಭ್ಯರ್ಥಿಗಳು ಈಗ ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಒಂದು ಕಡೆ ಜೀವಮಾನದ ಕನಸು, ಈ ಪರೀಕ್ಷೆಯನ್ನು ಬರೆದು ಕೆಲಸ ಗಿಟ್ಟಿಸ್ಕೊಳ್ಬೇಕು ಅನ್ನೋದು ಅಭ್ಯರ್ಥಿಗಳ ಆಕಾಂಕ್ಷೆ ಆಗಿರುತ್ತೆ. ಆದರೆ ಈ ರೀತಿಯಾದಂತಹ ಪ್ರಯಾಣಕ್ಕೆ ತೊಂದರೆ ಆಗಿರುವಂಥದ್ದು, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಹಾಗಾದರೆ ಅಭ್ಯರ್ಥಿಗಳಿಗೆ? ಹೌದು ಸಮಂತ್, ಈಗಾಗಲೇ ಕೂಡ ಮೈಸೂರು ವಿಭಾಗದ ಏನು ಎಡಕುಮಾರಿ ಮತ್ತೆ ಶ್ರೀವಾಗಿಲು ನಿಲ್ದಾಣಗಳ ನಡುವೆ ಈಗಾಗಲೇ ಕೂಡ ಏನು ಭೂಕುಸಿತ ಉಂಟಾಗಿರುವಂಥದ್ದು. ಆ ಭೂಕುಸಿತ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಹಳಿಗಳ ಮೇಲೆ ಈಗಾಗಲೇ ಕೂಡ ಕಲ್ಲು ಮತ್ತೆ ಮಣ್ಣು ತುಂಬಾ ದೊಡ್ಡ ಮಟ್ಟದಲ್ಲಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಭಾಗಶಃ 7 ರಿಂದ 8 ರೈಲುಗಳು, ಅಂದ್ರೆ ಆ ಮಾರ್ಗದಲ್ಲಿ ಏನ್ ಸಂಚಾರ ಮಾಡಬೇಕಾಗಿದ್ದಂತಹ ರೈಲುಗಳು ಎಲ್ಲವೂ ಕೂಡ ಈಗಾಗಲೇ ಸಂಚಾರವನ್ನ ಕ್ಯಾನ್ಸಲ್ ಮಾಡಲಾಗಿರುವಂಥದ್ದು. ಒಂದು, ಇದರಿಂದ ಪ್ರಯಾಣಿಕರು ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಕಾರಣ ಏನು ಹೇಳಿದ್ರೆ, ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂತವರು ರಾತ್ರಿ ಯಾರೆಲ್ಲ ಟ್ರೈನ್ ನಲ್ಲಿ ಸಂಚಾರವನ್ನು ಮಾಡಿದ್ರು, ಬೆಳಗ್ಗೆ 6:30 7 ಗಂಟೆಗೆ ಇವೆಲ್ಲ ರೈಲುಗಳು ಕೂಡ ಬೆಂಗಳೂರನ್ನ ತಲುಪಬೇಕಾಗಿತ್ತು. ಆದ್ರೆ ಭೂಕುಸಿತ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ರೈಲುಗಳ ಸಂಚಾರವನ್ನ ಭಾಗಶಃ ರದ್ದು ಮಾಡಲಾಗಿರುವಂಥದ್ದು. ಆ ಕಾರಣಕ್ಕಾಗಿ ಪ್ರಯಾಣಿಕರು ಎಲ್ಲಿ ಹೋಗಬೇಕು ಅನ್ನುವಂತಹ ಯಾವುದೇ ಒಂದು ಖಚಿತವಾದಂತಹ ಮಾಹಿತಿ ಸಿಗದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇರುವಂತಂದ್ರೆ ಪಂಚಗಂಗಾ ರೈಲು, ಅಂದ್ರೆ ಈಗಾಗಲೇ ಗೋವಾದಿಂದ ಪಂಚಗಂಗಾ ರೈಲು ಹೊರಟಿದ್ದಂತಹ ರೈಲಿನ ಮೂಲಕವಾಗಿ ಏನೊಂದು ಪರೀಕ್ಷಾರ್ಥಿಗಳು ಬೆಂಗಳೂರು ತಲುಪಬೇಕಾಗಿತ್ತು. ಬೆಂಗಳೂರು ತಲುಪಬೇಕಾಗಿದ್ದಂತಹ ಪರೀಕ್ಷಾರ್ಥಿಗಳು ಮಂಗಳೂರು ಸೆಂಟ್ರಲ್ ನಲ್ಲಿ, ಮಂಗಳೂರು ಜಂಕ್ಷನ್ ನಲ್ಲಿ ಈಗಾಗಲೇ ಕೂಡ ಆ ರೈಲು ಸಂಚಾರ ರದ್ದಾಗಿತ್ತು. ಆ ಹಿನ್ನೆಲೆಯಲ್ಲಿ ಮಂಗಳೂರು KSRTC ಬಸ್ ಸ್ಟ್ಯಾಂಡ್ಗೆ ಬಂದು ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಸಂಕಷ್ಟವನ್ನು ಎದುರಿಸಿದ್ರು. 10 ಗಂಟೆಗೆ ಪರೀಕ್ಷೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಹೊರಟ್ರೆ, ಅಂದ್ರೆ ಮಂಗಳೂರಿಂದ ಹೊರಟರು ಕೂಡ ಸಾಮಾನ್ಯವಾಗಿ 10, 11, 12 ಗಂಟೆ ಆಗುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನ ಬರೀಲಿಕ್ಕಾಗದೆ ತಮ್ಮ ಊರುಗಳಿಗೆ ಈಗಾಗಲೇ ಕೂಡ ವಾಪಸ್ಸನ್ನ ಹೋಗಿರುವಂಥದ್ದು. ಕಾರಣ ಏನಂತಂದ್ರೆ, ಪಂಚಗಂಗಾ ಎಕ್ಸ್ಪ್ರೆಸ್ ಈಗಾಗಲೇ ಕೂಡ ಸಾಮಾನ್ಯವಾಗಿ ರಾತ್ರಿ ಅಲ್ಲಿಂದ ಹೊರಟು ಬೆಳಗಿನ ಜಾವ 6 ಯಶವಂತಪುರ ತಲುಪಬೇಕಾಗಿತ್ತು. ಆದ್ರೆ ಯಶವಂತಪುರ ತಲುಪಲಿಕ್ಕೆ ಸಾಧ್ಯವಾಗದಂತ ಹಿನ್ನೆಲೆ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀಲಿಕ್ಕೆ ಸಾಧ್ಯವಾಗದೆ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು. ಧನ್ಯವಾದ ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.